ನಮಸ್ಕಾರಪ್ಪ, ನಾನು ನಿಮ್ಮ ಉತ್ತರ ಕರ್ನಾಟಕದ ಸ್ಟೈಲಿಯ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ನಮ್ಮನೇಲಿ ಮಾಡುವ ವಿಧಾನವನ್ನು ವಿಡಿಯೋದಲ್ಲಿ ತೋರಿಸಲು ಇಷ್ಟಪಡುತ್ತೇನೆ. ಹಾಗೆ ಬೆಂಗಳೂರಿನಲ್ಲಿ ಮನೆಗೆ ಬಂದೆ, ಏನೋ ಒಂದು ಮಾಡಂದೆ, ಅಚ್ಚುಕಟ್ಟಾಗಿ ಒಂದು ಜೋಳದ ರೊಟ್ಟಿ ಮಾಡಿ ಹಾಕಿದ್ರು. ತಿನ್ಕಂಡೆ ನಮ್ಮನೆಯವರು ಹಾಗೆ ನಮ್ಮ ಶ್ರೀಮತಿಯವರು. ಇದನ್ನ ಹಂಗೆ ಒಂದು ಎಲ್ಲರಿಗೂ ಸಂಸ್ಕೃತವಾಗಿ ತೋರಿಸ್ಬೇಕು ಅನ್ನೋದೊಂದು ಹ್ಯಾಬಿ ನಮ್ದು. ಹಂಗಾಗಿ ತೋರಿಸ್ತಾ ಇದ್ದೇವೆ ಒಂದು ವಿಡಿಯೋ ನಿಮ್ಮ ಮುಂದೆ. ಜಲಕ್ ನೋಡಿ, ಹಿಟ್ಟನ್ನು ನಾದಿ ಅಡ್ವಾನ್ಸ್ ಆಗಿ ಇಟ್ಟಿರುತ್ತಾರೆ. ಇಲ್ಲಿ ಕೈಯಲ್ಲಿ ತಟ್ಟುತ್ತಾರೆ ಹಾಗೂ ಬಡಿಯುತ್ತಾರೆ ಅಂದರೆ ಅದನ್ನ ಮೇಲೆ ತಳ್ಳುವಾಗಿ. ಇವಾಗೆಲ್ಲ ಬಡಿಯೋರು ಕಮ್ಮಿ, ಉಳಿಸ್ತಾರೆ, ಬಡಿತಾರೆ, ತಿರುಗುತ್ತಾರೆ, ಎಲ್ಲ ಅನೇಕ ರೀತಿ ಒಂದೊಂದು ರೀತಿ ಸೌಕರ್ಯಗಳು ನಮ್ಮ ಅಕ್ಕ ತಂಗಿಯರಿಗೆ. ಹಂಗಾಗಿ ನೋಡಿ, ಇವಾಗ ಒಂದು ರೊಟ್ಟಿಯನ್ನ ರೆಡಿ ಮಾಡಿದ್ರು, ಅದನ್ನ ತೋರಿಸ್ತದನಿ ನಿಮ್ಮ ಮುಂದೆ. ಇದನ್ನ ಮೀಡಿಯಂ ಸ್ಲೋದಲ್ಲಿ ಗ್ಯಾಸನ್ನು ಹಚ್ಚಿಕೊಂಡು ಇದನ್ನ ಮಾಡಬೇಕು. ಇಲ್ಲಿ ಊದ್ತಾರೆ ಒಂದು ಕೈಯಲ್ಲಿ ತಿರ್ಸ್ತಾರೆ, ಲತ್ತಿ ಮಣಿ ಚಪಾತಿ ಮಣೆಯಲ್ಲಿ ಚಪಾತಿ ತುರ್ಸಿದಂಗನೆ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ವಿಶೇಷ ರೀತಿ ಅಂದ್ರೆ, ಇದನ್ನ ನಾವು ಮಾಡೋ ರೀತಿನೇ ಬೇರೆ ಬೇರೆ ರೀತಿ ಇದೆ. ಹಾಗಾಗಿ ಆ ರೀತಿಯಲ್ಲಿ ಮಾಡಿದರೆ ಚೆನ್ನಾಗಿ ಜೋಳದ ರೊಟ್ಟಿ ತಿನ್ನಲು ಸವಿಯಲು ರುಚಿ ಸಿದ್ಧವಾಗಿರುತ್ತದೆ. ನೋಡಿ, ಹೀಗೆ ಹಾಕಿದ್ರು ನಮ್ಮ ಶ್ರೀಮಂತಿಯವರು. ಸೆಕೆಂಡಿನಲ್ಲಿ ರೆಡಿ ಆಗುವಂಥ ರೊಟ್ಟಿ ಇದು. ತುಂಬಾನೇ ಈಸಿ, ತುಂಬಾನೇ ರೆಸಿಪಿ ಸಿಂಪಲ್. ಚಪಾತಿಗೆ ನೆನೆಸ್ತೇವೆ ಎಣ್ಣೆ ಹಾಕಿ, ನೀರು ಹಾಕಿ. ಇದು ಅದೇ ಥರನೇ ಚಪಾತಿ ಸಿಸ್ಟಮ್ಮೆ. ಅದನ್ನ ಒಂದು ಕುದಿಯನ್ನ ಬೇಯಿಸಿಕೊಂಡು ಹಿಟ್ಟನ್ನು ನಾದಿಕೊಂಡು ಗಟ್ಟಿಯಾಗಿ ನಿಮ್ಮ ಹದ ರೀತಿಯ ಹೇಗೆ ಆ ರೀತಿಯ ಹದವಾಗಿ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಈ ಥರ ಉಳ್ಳಿಯನ್ನು ರೆಡಿ ಮಾಡಿ ನೋಡಿ. ಈ ಥರ ಎಲ್ಲ ಇದನ್ನ 5 ನಿಮಿಷದಲ್ಲಿ ತಿರುವಿ ಹಾಕಿಬಿಟ್ಟರೆ ಅನುಕೂಲ. ಇಲ್ಲಾಂದರೆ ರೊಟ್ಟಿ ಸೀತು ಹೋಗುತ್ತದೆ, ಇಲ್ಲ ಹೊತ್ತಿ ಹೋಗುತ್ತದೆ. ಹಾಗಾಗಿ ಇದೇ ಜೋಳದ ರೊಟ್ಟಿ, ಉತ್ತರ ಕರ್ನಾಟಕದ ರೊಟ್ಟಿ ತಿನ್ನಲು ಸಜ್ಜಾಯಿತು. ನೋಡಿ, ಇದು ಹೆಸರು ಕಾಳು ಪಲ್ಯ. ನಮ್ಮ ಮನೆಯಲ್ಲಿ ವಿಶೇಷವಾಗಿ 1 ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸಾಲ್ಟ್ ಮತ್ತು ಅಸಾಲ್ಟ್ ಮನೆಯಲ್ಲಿ ರುಬ್ಬಿದ ಮಸಾಲೆಯನ್ನು ಮಿಕ್ಸ್ ಮಾಡಿ, ಅದನಂತರ 5 ರಿಂದ 10 ನಿಮಿಷವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ರಾತ್ರಿ ನೆನೆಸಿಟ್ಟಿರುವಂತಹ ಕುಕ್ಕರಿಗೆ ಹಾಕಿದ್ರು ಅನುಕೂಲ, ಇಲ್ಲ ಅಂದರೆ 1 ಸೀಟಿ ಹೊಡ್ಕಂದ್ರೆ ಇನ್ನೂ ಅನುಕೂಲ. ಇಲ್ಲಪ್ಪ ಅಂದರೆ ಇದು ಇನ್ನ ತುಂಬಾ ಈಸಿ ರೆಸಿಪಿ. 1 ಲೋಟವನ್ನು ಮಿಕ್ಸ್ ನೀರು ಹಾಕಿ 5 ರಿಂದ 10 ನಿಮಿಷ ಬಿಟ್ಟರೆ ತಿನ್ನಲು ಮತ್ತು ಸವಿಯಲು ಸಜ್ಜಾದ ಪಲ್ಯ. ಹಾಗೆ ಮಿದುವಾದ ರೊಟ್ಟಿ, ಜೋಳದ ರೊಟ್ಟಿ ನಾವು ಹದಗೆ ತಕ್ಕಂಗೆ ಮಾಡುವಂತಹ